ಇರ್ತಾರೆ, ಸಾಧನೆಯಿಂದ ಇರುವ ಕಠಿಣ ಕಷ್ಟಗಳು ಯಾರಿಗೂ ಕಾಣೋದಿಲ್ಲ. ಸೊ ಇಲ್ಲಿ ಬಂದಿರುವ ಎಲ್ಲ ಗಾಯಕರನ್ನು ನಾನು ನೋಡಿದ್ರೆ ಎಲ್ಲ ಕಷ್ಟಪಟ್ಟು ಬಂದಿರೋ ತರನೇ ಕಾಣ್ತಿದ್ದೀರಾ. ಇವ್ರಿಗೆ ಎಲ್ಲರಿಗೂ ಒಂದು ಪ್ಲಾಟ್ಫಾರ್ಮ್ ನಮ್ಮ ಚೈತ್ರ ಅವ್ರು ಮಾಡ್ಕೊಟ್ಟಿದ್ದಾರೆ. ಅದನ್ನ ಉಪಯೋಗಿಸ್ಕೊಳ್ಳಿ, ನೀವು ಮುಂದೆ ಬರ್ತೀರಾ. ಅದೊಂದು ಹೇಳ್ತೀನಿ. ಹಾಗೇನೆ ಏನ್ ಹೇಳ್ಬೇಕು ಅಂತಂದ್ರೆ, ಕುವೆಂಪು ಅವರು ಒಂದು ಲೈನ್ ಹೇಳಿದ್ದಾರೆ. ಏನು ಅಂತಂದ್ರೆ, 10ನೇ ವಯಸ್ಸಲ್ಲಿ ಆಡದ ಆಟ, 18ನೇ ವಯಸ್ಸಿನಲ್ಲಿ ಕಲಿಯದ ಪಾಠ, 25ನೇ ವಯಸ್ಸಿನಲ್ಲಿ ಸಿಗದ ಉದ್ಯೋಗ, 30ನೇ ವಯಸ್ಸಿನಲ್ಲಿ ಆಗದ ಮದುವೆ, 35ರ ವಯಸ್ಸಲ್ಲಿ ನೀನು ಮಾಡದ ಸಂಪಾದನೆ, 60ನೇ ವಯಸ್ಸಿನಲ್ಲಿ ನೀನು ಮಾಡದ ಹೆಸರು, 80ನೇ ವಯಸ್ಸಿನಲ್ಲಿ ಬಾರದ ಸಾವು, ಇವೆಲ್ಲವೂ ಶೂನ್ಯ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಇದನ್ನು ನಾವು ಕಲ್ತ್ಕೋಬೇಕಾಗತ್ತೆ. ಏನಕ್ಕೆ ಅಂತಂದ್ರೆ, ನಮ್ಮ ಮಕ್ಕಳಿಗೆ ಆಗ್ಲಿ, ನಮ್ಮ ಮುಂದಿನ ಪೀಳಿಗೆಗೆ ಬರೀ ನಾವು ಇಂಗ್ಲಿಷ್ ಆಂಗ್ಲವನ್ನ ಕಲಿಸ್ತಾ ಇದೀವಿ. ಕಲಿಸಿ ಬೇಡ ಅಂತ ಹೇಳಲ್ಲ. ಇಂಗ್ಲಿಷ್ ಕಲಿಬೇಕು. ಮಕ್ಕಳು ಇಂಗ್ಲಿಷ್ ಕಲಿತು ಮುಂದೆ ಬರಬೇಕು. ಅವ್ರ